You're not going to die of your diseases. ನೀವು ನಿಮ್ಮ ವ್ಯಾಧಿಗಳ ನಿಮಿತ್ತ ಸಾಯುವುದಿಲ್ಲ. You're not going to die of your family problems. ನಿಮ್ಮ ಕುಟುಂಬದ ಸಮಸ್ಯೆಯಲ್ಲಿ ನೀವು ಸಾಯುವುದಿಲ್ಲ. Even be praying to the Lord, Lord, take away my life. ನಾವು ಕರ್ತನತ್ರ ಹೀಗೆ ಹೇಳುತ್ತಾ ಇರಬಹುದು, ಕರ್ತನೇ ನನ್ನ ಜೀವಿತವನ್ನು ತೆಗೆದು ಬಿಡು ಸ್ವಾಮಿ. I cannot bear this, Lord. ನನಗೆ ಇದನ್ನು ತಾಳಲು ಆಗುತ್ತಿಲ್ಲ ಸ್ವಾಮಿ. But Jesus says you're going to live. ಆದರೆ ಯೇಸು ಹೇಳುತ್ತಾನೆ, ನೀವು ಜೀವಿಸುವಿರಿ. He says, because I live, you will live also. ಆತನು ಹೇಳುತ್ತಾನೆ, ನಾನು ಜೀವಿಸುವುದರಿಂದ ನೀವು ಜೀವಿಸುವಿರಿ. He will make you live. ಆತನು ನೀವು ಜೀವಿಸುವಂತೆ ಮಾಡಲು ಸಾಧ್ಯ. We have all come to see Jesus today. ಈ ಹೊತ್ತು ನಾವೆಲ್ಲರೂ ಯೇಸುವನ್ನು ನೋಡುವುದಕ್ಕಾಗಿ ಬಂದಿದ್ದೇವೆ. He is going to appear before everyone here and he is going to give you miracles. ಆತನು ಇಲ್ಲಿರುವ ಪ್ರತಿಯೊಬ್ಬೊಬ್ಬರ ಮುಂದೆ ಕಾಣಿಸಿಕೊಂಡು ಆತನು ನಿಮಗೆ ಅದ್ಭುತವನ್ನು ದಯಪಾಲಿಸಲಿದ್ದಾನೆ. Hallelujah. Hallelujah. Jesus is here in the midst of you. ಯೇಸು ನಿಮ್ಮ ಮಧ್ಯದಲ್ಲಿ ಈ ಹೊತ್ತು ಇದ್ದಾನೆ. In the Bible, Lord Jesus said in John 11:25. ಸತ್ಯವೇದದಲ್ಲಿ ಯೋಹಾನ 11:25 ಯೇಸು ಹೀಗೆ ಹೇಳಿದ್ದಾನೆ, I am the resurrection and life. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. The one who believes in me will live even though he dies. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. He is our life. ಆತನೇ ನಮ್ಮ ಜೀವವಾಗಿದ್ದಾನೆ. He is our resurrection. ಆತನೇ ಪುನರುತ್ಥಾನವಾಗಿದ್ದಾನೆ. He carried our infirmities. ಆತನು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. He bore our diseases. ನಮ್ಮ ವ್ಯಾಧಿಗಳನ್ನು ತಾನೇ ಹೊತ್ತುಕೊಂಡನು. He was pierced for our transgressions. ನಮ್ಮ ಅಪರಾಧಗಳಿಗಾಗಿ ಆತನೇ ಜಜ್ಜಲ್ಪಟ್ಟನು. He was bruised for our iniquity. ನಮ್ಮ ಅಪರಾಧಗಳಿಗೋಸ್ಕರವಾಗಿ ಆತನಿಗೆ ಬಾಧೆಯುಂಟಾಯಿತು. By his wounds we are healed. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. Yes, he is the life for us. ಹೌದು, ಆತನೇ ನಮ್ಮ ಜೀವವಾಗಿದ್ದಾನೆ. You are not going to die. ನೀವು ಸಾಯುವುದಿಲ್ಲ. You are not going to die of your diseases. ನೀವು ನಿಮ್ಮ ವ್ಯಾಧಿಗಳ ನಿಮಿತ್ತ ಸಾಯುವುದಿಲ್ಲ. You are not going to die of your family problems. ನಿಮ್ಮ ಕುಟುಂಬದ ಸಮಸ್ಯೆಯಲ್ಲಿ ನೀವು ಸಾಯುವುದಿಲ್ಲ. But Jesus says you are going to live. ಆದರೆ ಯೇಸು ಹೇಳುತ್ತಾನೆ, ನೀವು ಜೀವಿಸುವಿರಿ. He says, because I live, you will live also. ಆತನು ಹೇಳುತ್ತಾನೆ, ನಾನು ಜೀವಿಸುವುದರಿಂದ ನೀವು ಜೀವಿಸುವಿರಿ. Do you believe that? ನೀವು ಅದನ್ನು ನಂಬುವಿರೋ? Hallelujah. 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 We have such a loving Father in us. ನಮ್ಮ ಒಳಗೆ ಇಂತಹ ಒಂದು ಪ್ರೀತಿಯುಳ್ಳ ತಂದೆ ಇದ್ದಾನೆ. Who can make us live in any situation. ನಾವು ಯಾವುದೇ ಸಂದರ್ಭದಲ್ಲಿಯೂ ಜೀವಿಸಲು ಸಾಧ್ಯವಾಗುವಂತೆ ಮಾಡುವ ಆತನು. Because of the problems of this world, we may say, I'm going to die. ಈ ಲೋಕದ ಸಮಸ್ಯೆಗಳ ನಿಮಿತ್ತ ನಾನು ಸತ್ತೇ ಹೋಗುತ್ತೇನೆಂಬುದಾಗಿ ಅಂದುಕೊಳ್ಳಬಹುದು. Because of the oppressions, we may be saying, I'm going to die. ಕುಂದುವಿಕೆಯ ನಿಮಿತ್ತವಾಗಿ ನಾನು ಸತ್ತೇ ಹೋಗುತ್ತೇನೆಂಬುದಾಗಿ ನೀವು ಅಂದುಕೊಳ್ಳಬಹುದು. Even be praying to the Lord, Lord, take away my life. ನಾವು ಕರ್ತನತ್ರ ಹೀಗೆ ಹೇಳುತ್ತಾ ಇರಬಹುದು, ಕರ್ತನೇ ನನ್ನ ಜೀವಿತವನ್ನು ತೆಗೆದು ಬಿಡು ಸ್ವಾಮಿ. I cannot bear this, Lord. ನನಗೆ ಇದನ್ನು ತಾಳಲು ಆಗುತ್ತಿಲ್ಲ ಸ್ವಾಮಿ. This may be your prayer. ಇದು ನಿನ್ನ ಪ್ರಾರ್ಥನೆ ಆಗಿರಬಹುದು. But then Jesus says you're going to live. ಆದರೆ ಯೇಸು ಹೇಳುತ್ತಾನೆ, ನೀನು ಜೀವಿಸುವಿ. Because I'm living in this world. ಯಾಕಂದರೆ ನಾನು ಈ ಭೂಮಿಯಲ್ಲಿ You ಜೀವಿಸುತ್ತಿದ್ದೇನೆ. will live also. ನೀವು ಕೂಡ ಜೀವಿಸುವಿರಿ. You will have troubles in this world. ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. Because the Lord had gone through all the sufferings. ಆದರೆ ಕರ್ತನು ತಾನೇ ಈ ಎಲ್ಲಾ ಕಷ್ಟಗಳನ್ನು ಹಾದು ಹೋಗಿರುವುದರಿಂದ He will make you live. ಆತನು ನೀವು ಜೀವಿಸುವಂತೆ ಮಾಡಲು ಸಾಧ್ಯ. Even before we came to this meeting, ನಾವು ಈ ಕೂಟಗಳಿಗೆ ಬರುವುದಕ್ಕೆ ಮುಂಚೆ we met some people in the hotel. ನಾವು ಹೋಟೆಲ್ನಲ್ಲಿ ಕೆಲವು ವ್ಯಕ್ತಿಗಳನ್ನು ಸಂಧಿಸಿದೆವು. And one sister said, both my kidneys are dying. ಒಬ್ಬ ಸಹೋದರಿ ಹೇಳಿದರು, ನನ್ನ 2 ಕಿಡ್ನಿಗಳು ವೈಫಲ್ಯವಾಗಿವೆ. Please pray for me.
ದಯವಿಟ್ಟು ನನಗಾಗಿ ಪ್ರಾರ್ಥಿಸಿರಿ. This may be your prayer also. ಇದು ನಿಮ್ಮ ಪ್ರಾರ್ಥನೆಯೂ ಆಗಿರಬಹುದು. But then the Lord defeated death on the cross. ಕರ್ತನು ಶಿಲುಬೆಯ ಮೇಲೆ ಮರಣವನ್ನು ಸೋಲಿಸಿದನು. He died a brutal death on the cross. ಆತನು ಭಯಂಕರವಾದ ಮರಣವನ್ನು ಶಿಲುಬೆಯ ಮೇಲೆ ಹೊಂದಿದನು. But then he is living just for you and me in this world even today. ಆದರೆ ಇಂದು ಸಹ ಆತನು ನಿನಗಾಗಿ ನನಗಾಗಿ ಈ ಲೋಕದಲ್ಲಿ ಜೀವಿಸುತ್ತಿದ್ದಾನೆ. He carried every one of our diseases on the cross. ಆತನು ನಮ್ಮೆಲ್ಲರ ರೋಗಗಳನ್ನು ಶಿಲುಬೆ ಮೇಲೆ ತಾನೇ ಹೊತ್ತುಕೊಂಡನು. One son Samuel, when he was so small, maybe 2 years old, ಒಮ್ಮೆ ನಮ್ಮ ಮಗನಾದ ಸ್ಯಾಮ್ಯುಯಲ್ ಆತನು ಇನ್ನೂ 2 ವರ್ಷ ಪ್ರಾಯದವನಿರುವಾಗ he got fever and it was going up to 103 degrees. ಆತನಿಗೆ ಜ್ವರ ಬಂತು ಮತ್ತು ಅದು 103 ಡಿಗ್ರಿಗಳವರೆಗೂ ಏರಿತು. I was keeping him on my lap and I was crying in the night. ನಾನು ಆತನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ರಾತ್ರಿಯಲ್ಲಿ It ಅಳುತ್ತಲಿದ್ದೆ. was 2 o'clock in the night. ಇದು ರಾತ್ರಿ 2 ಗಂಟೆಯ ಸಮಯವಾಗಿತ್ತು. My husband and my husband's parents went abroad for a meeting. ನನ್ನ ಗಂಡ ಹಾಗೂ ಅವರ ತಂದೆ ತಾಯಿಗಳು ಕೂಟಕ್ಕಾಗಿ ವಿದೇಶಕ್ಕೆ ಹೋಗಿದ್ದರು. There was nobody around me. ನನ್ನ ಸುತ್ತಲೂ ಯಾರೂ ಇರಲಿಲ್ಲ. I was sitting and crying for my son. ನನ್ನ ಮಗನಿಗಾಗಿ ನಾನು ಕೂತು ಅಳುತ್ತಿದ್ದೆನು. And I did not know even how to pray for my son. ನನ್ನ ಮಗನಿಗಾಗಿ ಹೇಗೆ ಪ್ರಾರ್ಥಿಸಬೇಕು ಎಂದು ನನಗೆ ಗೊತ್ತಿರಲಿಲ್ಲ. Then I remembered the Jesus Calls prayer tower. ಅನಂತರ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವು ನನಗೆ ನೆನಪಾಯಿತು. I dialed and I called the prayer intercessor who was praying. ನಾನು ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥಿಸುತ್ತಿದ್ದ ಪ್ರಾರ್ಥನಾ ವೀರರಿಗೆ ಕರೆ ಮಾಡಿದೆನು. That sister who took the phone, she prayed for my son, shedding tears. ನನ್ನ ಕರೆಯನ್ನು ಸ್ವೀಕರಿಸಿದ ಪ್ರಾರ್ಥನಾ ವೀರರಾದ ಒಬ್ಬ ಸಹೋದರಿ ನನ್ನ ಮಗನಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಿದಳು. She did not know who I was. ಆಕೆಗೆ ನಾನು ಯಾರು ಎಂಬುದು ತಿಳಿದಿರಲಿಲ್ಲ. I didn't mention my name. ನಾನು ನನ್ನ ಹೆಸರನ್ನು ಹೇಳಲಿಲ್ಲ. But then she cried and prayed for my son. ಆನಂತರ ಆಕೆಯು ಅತ್ತು ನನ್ನ ಮಗನಿಗೋಸ್ಕರವಾಗಿ ಪ್ರಾರ್ಥಿಸಿದಳು. I tried all the medicines. ನಾನು ಎಲ್ಲಾ ಔಷಧಿಗಳನ್ನು ಉಪಯೋಗಿಸಿದೆನು. But then the fever was not going down. ಆದರೆ ಜ್ವರವು ಇಳಿಯುತ್ತಲೇ ಇರಲಿಲ್ಲ. But then when she was praying, ಆದರೆ ಆಕೆಯು ಪ್ರಾರ್ಥಿಸುತ್ತಿರುವಾಗ I was laying my hand upon the forehead of my son. ನನ್ನ ಕೈಯನ್ನು ನನ್ನ ಮಗನ ಹಣೆಯ ಮೇಲೆ ನಾನು ಇಟ್ಟಿದ್ದೆನು. Immediately the fever left. ಆ ಕ್ಷಣವೇ ಜ್ವರವು ಬಿಟ್ಟು ಹೋಯಿತು. And my son was totally healed. ನನ್ನ ಮಗನು ಸಂಪೂರ್ಣವಾಗಿ ಗುಣಮುಖನಾದನು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Because Jesus lives, we live too. ಯೇಸುವು ಜೀವಿಸುವುದರಿಂದ ನಾವು ಜೀವಿಸುತ್ತೇವೆ. Today the Lord is using our son Samuel mightily for the glory of God. ಈ ದಿನಗಳಲ್ಲಿ ಕರ್ತನು ನಮ್ಮ ಮಗನಾದ ಸ್ಯಾಮ್ಯುಯಲ್ನನ್ನು ಅದ್ಭುತವಾದ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಿದ್ದಾನೆ. We have come here to look into this Jesus, dear friends. ಪ್ರಿಯ ಸ್ನೇಹಿತರೆ, ಈ ಯೇಸುವಿನ ಕಡೆಗೆ ನೋಡುವುದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. In the Amritsar prayer meeting, a brother came and attended the meeting. ಅಮೃತ್ಸರ್ ಪ್ರಾರ್ಥನಾ ಕೂಟದಲ್ಲಿ ಒಬ್ಬ ಸಹೋದರರು ಆ ಕೂಟಕ್ಕೆ ಬಂದಿದ್ದರು. His name is Mr. Harpreet. ಅವರ ಹೆಸರು ಹರ್ಪ್ರೀತ್. He did not know who Jesus was. ಅವರಿಗೆ ಯೇಸು ಯಾರು ಎಂಬುದೇ ಗೊತ್ತಿರಲಿಲ್ಲ. But then through his sister he came to know about the love of Jesus. ಆದರೆ ಅವರ ಸಹೋದರಿಯ ಮೂಲಕ ಯೇಸುವಿನ ಪ್ರೀತಿಯ ಬಗ್ಗೆ ಅವರಿಗೆ ಗೊತ್ತಾಯಿತು. His sister used to watch Jesus Calls television programs. ಅವರ ಸಹೋದರಿ ಯೇಸು ಕರೆಯುತ್ತಾನೆ ಟೆಲಿವಿಷನ್ ಕಾರ್ಯಕ್ರಮವನ್ನು ನೋಡುವವರಾಗಿದ್ದರು. She introduced Jesus to him. ಆಕೆಯು ಯೇಸುವನ್ನು ಅವರಿಗೆ ಪರಿಚಯಿಸಿದಳು. Because he was going through much trouble. ಯಾಕಂದರೆ ಆ ವ್ಯಕ್ತಿಯು ಬಹಳ ಸಮಸ್ಯೆಯನ್ನು ಹಾದು ಹೋಗುತ್ತಿದ್ದನು. His wife who was pregnant had complications in her pregnancy.
ಆತನ ಪತ್ನಿಯು ಬಸುರಾಗಿದ್ದಳು ಮತ್ತು ಆಕೆಯ ಗರ್ಭದಲ್ಲಿ ಸಮಸ್ಯೆ ಇತ್ತು. When they checked with the doctor said both the mother and child has risk and they are going to die. ವೈದ್ಯರು ಆಕೆಯನ್ನು ಪರೀಕ್ಷಿಸಿದಾಗ ಮಗು ಹಾಗೂ ತಾಯಿ ಇಬ್ಬರ ಜೀವಕ್ಕೂ ಅಪಾಯವಿದೆ, ಇಬ್ಬರೂ ಸಾಯಲಿರುವರು ಎಂಬುದಾಗಿ ಹೇಳಿದರು. They said we cannot help them. ಅವರು ಹೇಳಿದರು, ನಮಗೆ ಸಹಾಯ ಮಾಡಲು ಇನ್ನು ಸಾಧ್ಯವಿಲ್ಲ. And the delivery date also came. ಪ್ರಸವದ ದಿನವೂ ಸಮೀಪಿಸಿತು. When they went to the hospital, they said, we cannot do anything. It is very much complicated. ಅವರು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಹೇಳಿದರು, ಈ ಪರಿಸ್ಥಿತಿಯು ಬಹಳ ಸಂದಿಗ್ಧವಾಗಿದೆ, ನಮಗೆ ಏನು ಮಾಡಲು ಸಾಧ್ಯವಿಲ್ಲ. Take her to your home. ಆಕೆಯನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿರಿ. So they lost all hope in her. ಆಕೆಯ ಬಗೆಗಿದ್ದ ಎಲ್ಲಾ ನಿರೀಕ್ಷೆಯನ್ನು ಅವರು ಕಳಕೊಂಡರು. They came to the Jesus Calls Amritsar meeting. ಅವರು ಅಮೃತ್ಸರ್ನಲ್ಲಿ ನಡೆಯುತ್ತಿದ್ದ ಏಸು ಕರೆಯುತ್ತಾನೆ ಕೂಟಕ್ಕೆ ಬಂದರು. And this brother after the meeting came to me and asked me to lay my hand on him and pray. ಕೂಟವಾದ ನಂತರ ಈ ಸಹೋದರನು ನನ್ನ ಬಳಿಗೆ ಬಂದು ದಯವಿಟ್ಟು ನನ್ನ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡನು. He cried profusely for God to somehow save his wife and his child. ಆತನು ತನ್ನ ಪತ್ನಿಯನ್ನು ದೇವರೇ ನೀನು ಬದುಕಿಸು ಎಂಬುದಾಗಿ ಗಟ್ಟಿಯಾಗಿ ಅಲ್ಲಿ ಅಳುತ್ತಿದ್ದನು. And when he went back home, ಆತನು ಮನೆಗೆ ಹಿಂತಿರುಗಿದಾಗ his wife got the delivery pain. ಆತನ ಪತ್ನಿಗೆ ಪ್ರಸವ ವೇದನೆಯು ಆರಂಭವಾಯಿತು. They took her to another hospital. ಅವರು ಆಕೆಯನ್ನು ಇನ್ನೊಂದು ಆಸ್ಪತ್ರೆಗೆ And ಕೊಂಡೊಯ್ದರು. the doctors said, we will try our best. ವೈದ್ಯರು ಹೇಳಿದರು, ನಾವು ಪ್ರಯತ್ನಿಸುತ್ತೇವೆ, But then you have to sign this paper that we are not responsible for her death. ಆದರೆ ಒಂದು ವೇಳೆ ಆಕೆ ಮೃತಪಟ್ಟರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಎಂಬುದಕ್ಕೆ ನೀವು ಸಹಿ ಹಾಕಬೇಕು ಎಂದರು. You have to pay us rupees 80,000. 80,000 ಶುಲ್ಕವನ್ನು ನೀವು ಭರಿಸಬೇಕು ಎಂದರು. And they did everything and they put all the trust on Jesus. ಅವರು ಎಲ್ಲವನ್ನು ಮಾಡಿದ ಮೇಲೆ ತಮ್ಮ ಸಂಪೂರ್ಣ ಭರವಸೆಯನ್ನು ಯೇಸುವಿನ ಮೇಲೆ This ಇಟ್ಟರು. brother Harpreet, he believed in the Lord. ಸಹೋದರ ಹರ್ಪ್ರೀತ್ ಆತನು ಕರ್ತನನ್ನು ನಂಬಿದನು. And they took her to the operation theater. ಅವರು ಆಕೆಯನ್ನು ಶಸ್ತ್ರಚಿಕಿತ್ಸೆಯ ಕೊಠಡಿಗೆ ಕೊಂಡೊಯ್ದರು. And as they were about to do the operation, ಅವರು ಶಸ್ತ್ರಕ್ರಿಯೆಯನ್ನು ನಡೆಸಲು ಸಿದ್ಧರಾದಾಗ, as they took the scan, ಅವರು ಸ್ಕ್ಯಾನ್ ಮಾಡಿ ನೋಡಿದಾಗ they came to know that nothing was wrong with her. ಅವರಿಗೆ ಗೊತ್ತಾಯಿತು ಆಕೆಯಲ್ಲಿ ಯಾವ ಸಮಸ್ಯೆಯೂ ಇರಲಿಲ್ಲ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. She gave birth to the child normally. ಆಕೆಯು ಸಾಮಾನ್ಯ ರೀತಿಯಲ್ಲಿ ಮಗುವಿಗೆ ಜನ್ಮ ನೀಡಿದಳು. Hallelujah. ಹಾಲೆಲೂಯಾ. Look at the family. ಈ ಕುಟುಂಬವನ್ನು ನೋಡಿರಿ. They said the child will be born deformed. ಅವರು ಹೇಳಿದ್ದರು ಮಗುವು ಅಂಗವಿಕಲತೆಯೊಂದಿಗೆ ಹುಟ್ಟುತ್ತದೆ. The child will not be normal child. ಮಗುವು ಸಾಮಾನ್ಯ ಮಗುವಿನಂತೆ ಇರುವುದಿಲ್ಲ. Today they are having a normal child. ಈ ಹೊತ್ತು ಅವರಿಗೆ ಒಂದು ಸಾಮಾನ್ಯವಾದ ಮಗು ಇದೆ. Hallelujah. ಹಾಲೆಲೂಯಾ. Today the Lord has built this family. ಈ ಹೊತ್ತು ಕರ್ತನು ಈ ಕುಟುಂಬವನ್ನು ಬೆಳೆಸಿದ್ದಾನೆ. And they are living for the Lord. ಅವರು ಕರ್ತನಿಗೋಸ್ಕರವಾಗಿ ಜೀವಿಸುತ್ತಿದ್ದಾರೆ. Yes, Jesus lives even today. ಹೌದು, ಯೇಸು ಇಂದಿಗೂ ಜೀವಿಸುತ್ತಿದ್ದಾನೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. He will make you live. ಆತನು ನೀವು ಜೀವಿಸುವಂತೆ ಮಾಡುವನು. We have come to pray to this Jesus. ಈ ಯೇಸುವಿನ ಹತ್ತಿರ ಪ್ರಾರ್ಥಿಸಲು ನಾವು ಬಂದಿದ್ದೇವೆ. Shall we all close our eyes and look up to this Jesus? ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಈ ಯೇಸುವಿನ ಕಡೆಗೆ ನೋಡೋಣವೇ? We are first going to say, thank you, Lord, for going through all the pain just for me, Lord. ನಾವು ಮೊದಲು ಕರ್ತನೇ, ನೀನು ನನಗೋಸ್ಕರವಾಗಿ ಈ ಎಲ್ಲಾ ನೋವನ್ನು ಹಾದು ಹೋಗಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ. Thank you for dying for me, Lord. ಕರ್ತನೇ, ನನಗಾಗಿ ಸತ್ತದಕ್ಕಾಗಿ ಸ್ತೋತ್ರ ಸ್ವಾಮಿ.
Father, thank you for carrying my disease, Lord. ತಂದೆ, ನನ್ನ ರೋಗಗಳನ್ನು ನೀನು ಹೊತ್ತದಕ್ಕಾಗಿ ಸ್ತೋತ್ರ ಸ್ವಾಮಿ. Thank you for carrying my problems, Lord. ನನ್ನ ಸಮಸ್ಯೆಗಳನ್ನು ನೀನು ಹೊತ್ತುಕೊಂಡದಕ್ಕಾಗಿ ಸ್ತೋತ್ರ ಸ್ವಾಮಿ. Thank you for carrying my sins. ನನ್ನ ಪಾಪಗಳನ್ನು ಹೊತ್ತುಕೊಂಡದಕ್ಕಾಗಿ ಸ್ತೋತ್ರ ಸ್ವಾಮಿ. My infirmities. ನನ್ನ ವ್ಯಾಧಿಗಳು, my wounds. ನನ್ನ ಗಾಯಗಳನ್ನು. And thank you for living for me, Lord Jesus. ಕರ್ತನಾದ ಯೇಸುವೆ, ನನಗಾಗಿ ನೀನು ಜೀವಿಸಿದ್ದಕ್ಕಾಗಿ ಸ್ತೋತ್ರ. Come on, open your hearts and cry out. ನಿಮ್ಮ ಹೃದಯಗಳನ್ನು ತೆರೆದು ಕರ್ತನನ್ನು ನೋಡಿ ಮೊರೆ ಇಡ್ರಿ. The love of the Lord Jesus is coming into your heart. ಕರ್ತನಾದ ಯೇಸುವಿನ ಪ್ರೀತಿಯು ನಿಮ್ಮ ಹೃದಯಗಳಲ್ಲಿ ಬರುತ್ತಾ ಇದೆ. Jesus loves you. ಯೇಸುವು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ. Jesus lives for you. ಯೇಸುವು ನಿಮಗಾಗಿ ಜೀವಿಸುತ್ತಾನೆ. Jesus is making you live today. ಯೇಸುವು ನೀವು ಜೀವಿಸುವಂತೆ ಇಂದು ಮಾಡುತ್ತಾನೆ. You are not going to die. ನೀವು ಸಾಯುವುದಿಲ್ಲ. You are not going to die. ನೀವು ಸಾಯುವುದಿಲ್ಲ. You will live. ನೀವು ಬದುಕುವಿರಿ. Hallelujah. Hallelujah. You will be more than a conqueror. ನೀವು ಜಯಶಾಲಿಗಿಂತಲೂ ಹೆಚ್ಚಿನವರಾಗುವಿರಿ. Thank you, Lord. ಕರ್ತನೇ ಸ್ತೋತ್ರ. You will have the victory. ನಿಮಗೆ ಜಯವು ದೊರಕುವುದು. Thank you, Lord. ಕರ್ತನೇ ಸ್ತೋತ್ರ. Come on, open your mouth. ನಿಮ್ಮ ಬಾಯಿಗಳನ್ನು ತೆರೆಯಿರಿ. Just thank God. ದೇವರಿಗೆ ಸ್ತೋತ್ರ ಮಾಡಿರಿ. Thank God. ದೇವರಿಗೆ ಸ್ತೋತ್ರ ಮಾಡಿರಿ. Thank God. ದೇವರಿಗೆ ಸ್ತೋತ್ರ ಮಾಡಿರಿ. All your sins are leaving you. ನಿಮ್ಮೆಲ್ಲಾ ಪಾಪಗಳು ನಿಮ್ಮನ್ನು ಬಿಟ್ಟು ಹೋಗುತ್ತಿವೆ. All your diseases are leaving you. ನಿಮ್ಮೆಲ್ಲಾ ರೋಗಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಲಿವೆ. All your problems are leaving you. ನಿಮ್ಮ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಿವೆ. As you are thanking God, ನೀವು ದೇವರಿಗೆ ಸ್ತೋತ್ರ ಮಾಡುತ್ತಿರುವ ಹಾಗೆ the Lord is making you to live in this world. ಕರ್ತನು ಈ ಭೂಮಿಯಲ್ಲಿ ನೀನು ಜೀವಿಸುವಂತೆ ಮಾಡುವನು. You are coming alive. ನೀನು ಜೀವಂತನಾಗಿ ಎದ್ದು You are ಬರುತ್ತಿದ್ದೀ. coming alive. ನೀನು ಜೀವಂತನಾಗಿ ಎದ್ದು ಬರುತ್ತಿದ್ದೀ. Thank you, Lord. ಕರ್ತನೇ ಸ್ತೋತ್ರ. Rise up. ಎದ್ದೇಳು. Rise up. ಎದ್ದೇಳು. And be healed. ಸ್ವಸ್ಥನಾಗು. Be healed of your diseases. ನಿನ್ನ ರೋಗಗಳಿಂದ ನೀನು ಗುಣಮುಖನಾಗು. Be healed of your sicknesses. ನಿನ್ನ ರೋಗಗಳಿಂದ ಸ್ವಸ್ಥನಾಗು. Be delivered. ಬಿಡುಗಡೆ ಹೊಂದು. Hallelujah. Hallelujah. Thank you, Jesus. ಯೇಸುವೇ ಸ್ತೋತ್ರ. Lord, thank you for bringing them out of their oppressions, Lord. ಅವರ ಕುಂದುವಿಕೆಯಿಂದ ಅವರನ್ನು ಹೊರಕ್ಕೆ ತರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. You evil spirit, come out. ದುರಾತ್ಮನೇ ಹೊರಗೆ ಬಾ. Leave their bodies. ಅವರ ಶರೀರಗಳನ್ನು ಬಿಟ್ಟು ಹೋಗು. Let them live. ಅವರು ಜೀವಿಸಲಿ. In Jesus' name. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. Rise up. ಎದ್ದೇಳು. And be healed. ಸ್ವಸ್ಥನಾಗು. Thank you, Lord. ಕರ್ತನೇ ಸ್ತೋತ್ರ. Thank you, Jesus. ಯೇಸುವೇ ಸ್ತೋತ್ರ. Come out of your problems. ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬನ್ನಿರಿ. Live. ಜೀವಿಸಿರಿ. Live for Jesus. ಯೇಸುವಿಗಾಗಿ ಜೀವಿಸಿರಿ. Show Jesus to this world. ಯೇಸುವನ್ನು ಈ ಲೋಕಕ್ಕೆ ತೋರಿಸಿರಿ. Get filled by the power of the Holy Spirit. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಿರಿ. Come on, clap your hands. ಬನ್ನಿರಿ, ಚಪ್ಪಾಳೆ ತಟ್ಟಿರಿ. And receive the power of God. ದೇವರ ಶಕ್ತಿಯನ್ನು ಹೊಂದಿಕೊಳ್ಳಿರಿ. The Lord is lifting you up to greater heights. ಕರ್ತನು ನಿಮ್ಮನ್ನು ಉನ್ನತಕ್ಕೆ ಮೇಲಕ್ಕೆ ಏರಿಸುತ್ತಿದ್ದಾನೆ. You are no more a tail. ನೀನು ಇನ್ನು ಮುಂದೆ ಬಾಲವಲ್ಲ. You are a head. ನೀನು ಶಿರವಾಗಿದ್ದಿ. The Lord is putting a crown of righteousness on your head. ಕರ್ತನು ನಿನ್ನ ತಲೆಯ ಮೇಲೆ ನೀತಿ ಎಂಬ ಮುಕುಟವನ್ನು ಇಡುತ್ತಿದ್ದಾನೆ. A crown of blessings on your head. ನಿನ್ನ ತಲೆ ಮೇಲೆ ಆಶೀರ್ವಾದದ ಕಿರೀಟ. You are taking the victory in Jesus Christ. ಯೇಸು ಕ್ರಿಸ್ತನಲ್ಲಿ ನೀನು ಜಯವನ್ನು ಹೊಂದಿಕೊಳ್ಳುತ್ತಿದ್ದಿ. Because Jesus lives. ಯೇಸುವು ಜೀವಿಸುವ ಕಾರಣ You will live also. ನೀನು ಸಹ You ಜೀವಿಸುವಿ. will live also. ನೀನು ಸಹ Come ಜೀವಿಸುವಿ. on, give God all the glory. ಬನ್ನಿ, ದೇವರಿಗೆ ಎಲ್ಲಾ ಮಹಿಮೆಯನ್ನು ಸಲ್ಲಿಸಿರಿ. All the glory. ಎಲ್ಲಾ ಮಹಿಮೆ. And you will be a blessing.
ನೀವು No ಆಶೀರ್ವಾದದಾಯಕರಾಗುವಿರಿ. more failure. ಇನ್ನು ಮೇಲೆ ಸೋಲು ಇಲ್ಲ. There is hope in Jesus. ಯೇಸುವಿನಲ್ಲಿ ನಿರೀಕ್ಷೆ ಇದೆ. Believe. ನಂಬಿರಿ, Believe. ನಂಬಿರಿ. And give all the glory. ಎಲ್ಲಾ ಮಹಿಮೆಯನ್ನು ದೇವರಿಗೆ ಸಲ್ಲಿಸಿ. Continue to bless us, Lord. ಕರ್ತನೇ ನಮ್ಮನ್ನು ಆಶೀರ್ವದಿಸು. Thank you, Jesus. ಯೇಸುವೇ ಸ್ತೋತ್ರ. Thank you, Jesus. ಯೇಸುವೇ ಸ್ತೋತ್ರ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.